ಎಸ್, ಇವಾಗ ನಾನು ಅವ್ರಿಗೆ 3 ಪ್ಯಾಂಟು 3 ಟಿ ಶರ್ಟ್ ತೋರಿಸಿದ್ದೀನಿ. ಜೀನ್ಸು ತಗೊಂಡಿದ್ದಾರೆ ಮತ್ತೆ ಶರ್ಟು ತಗೊಂಡಿದ್ದಾರೆ. ಈಗ ಅದು ಯಾರು ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರು ಏನು ಗೊತ್ತಾ, ಬ್ಲ್ಯಾಕ್ ಇದ್ರೆ ಬ್ಲ್ಯಾಕೇ ತಗೋತಾರೆ, ಗ್ರೇ ಇದ್ರೆ ಗ್ರೇನೇ ತಗೊಂತಾರೆ. ಸ್ವಲ್ಪ ಡಿಫ್ರೆಂಟಾಗಿ ಹಾಕಲ್ಲ ಅವರು. ಈಗ ಜೀನ್ಸಸ್ ಡಾರ್ಕ್ ಬ್ಲೂ ಅದೆಲ್ಲ ಇದೆ, ಅದನ್ನೇ ಹಾಕ್ತಾರೆ. ಬೇಡ ರೀ, ಅದನ್ನು ತಗೋಬೇಡಿ, ಸೇಮ್ ಇದೆ ನಿಮ್ಮ ಹತ್ರ ಅಂದರೆ ಇರಲಿ ಬಿಡು ಪರವಾಗಿಲ್ಲ, ಏನೂ ಆಗಲ್ಲ ಅಂತ ಹೇಳ್ತಾರೆ. ಸೊ ನನಗೆ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತಂದರೆ 2 ಸ್ಲಿಪ್ಪರ್ ಶಾಪಿಂಗ್ ಮಾಡಿದ್ದೀನಿ. ಅದು ತೋರ್ಸೋಕ್ಕಾಗಲ್ಲ, ಮನೆಯೊಳಗೆ ತರೋಕ್ಕಾಗಲ್ಲ ಅಂತ ಹೇಳಿ 2 ಸ್ಲಿಪ್ಪರ್ ಶಾಪಿಂಗ್ ಮಾಡಿದ್ದೀನಿ. ಒಂದು ಯೂಸ್ ಮಾಡಿಲ್ಲ, ಅದು ತೋರಿಸ್ತೀನಿ. ಒಂದು ಯೂಸ್ ಮಾಡಿಲ್ಲ. ಮತ್ತು ಅವ್ರಿಗೆ ಇನ್ನೊಂದು ತೊಗೊಂಡು ಮಲ್ಲೇಶ್ವರಮಲ್ಲಿ ಈ ಥರ ಶಾರ್ಟ್ಸು 600 ರುಪೀಸ್ಗೂ 700 ರುಪೀಸ್ಗೂ 3. ಬಟ್ ನಿಜವಾಗ್ಲೂ ಇದು ಕ್ವಾಲಿಟಿ ಸಖತ್ತಾಗಿದೆ. ಫುಟ್ಪಾತ್ ಮೇಲೆ ಹಾಕಿದ್ರು. ನಾವು ಆ್ಯಕ್ಚುಲಿ ಶೋರೂಮ್ಗಿಂತ ಫುಟ್ಪಾತ್ ಮೇಲೆ ತೊಗೊಂಡ್ರೆ ಬಟ್ಟೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇದೂ ಅಷ್ಟೇ. ಎಷ್ಟು ಕೊಟ್ಟರು ಅಂದರೆ 700 ರುಪೀಸ್ಗೆ ಏನೋ 3 ಕೊಟ್ಟರು. ಇಲ್ಲಿ ನೋಡಿ, ಇದರಲ್ಲಿ ನೈಕಿ, ಅಡಿಡಾಸ್ ಮತ್ತು ಇದ್ಯಾವುದೋ ಬ್ರ್ಯಾಂಡ್ ಗೊತ್ತಿಲ್ಲ ನನಗೆ. ಬಟ್ ಇದೆಲ್ಲ ಸೆಕೆಂಡ್ ಕಾಪಿ, ಒರಿಜಿನಲ್ ಕಾಪಿ ಅಲ್ಲ, ಸೆಕೆಂಡ್ ಕಾಪಿ. ಯಾವ ಹೂವು ಘಮಿಸಲಿಲ್ಲ ನೀನು ಇರುವೆಡಿ, ತಾರೆ ಇಲ್ಲಿ ಹೊಳೆಯಲಿಲ್ಲ, ಗಂಧ ನಾಚಿಸೋತಿತಲ್ಲ ನಿನ್ನಂಗವೇ, ಸೌಗಂಧವು ಮೆಚ್ಚಿದೆ ಒಪ್ಪಿದೆ ನನ್ನಾಸೆಯ ಪರಂಜಿಯೇ. ಸುಂದರಿ ಸುಂದರಿ ಮೇಘ ಸುಂದರಿ, ಸುಂದರಿ ಸುಂದರಿ ಕಲ್ಯಾಣ ಸುಂದರಿ, ಮೆಚ್ಚಿದೇನು ನಾನಿನ್ನಂದವ, ಮುತ್ತಲ್ಲಿ ಮೂಡಿ ಸೌಂದರ್ಯದ ಬೊಂಬೆಯೇ. ಹಾಯ್, ವೆಲ್ಕಮ್ ಬ್ಯಾಕ್ ಟು ತನಗೌಡ ಕ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ, ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತೇನು ಲಾಗಪ್ಪ ಅಂತ ಅಂದರೆ, ಓದ್ ವಿಡಿಯೋದಲ್ಲಿ ನಾನು ಶಾಪಿಂಗ್ ಲಾಗ್ ಹಾಕಿದ್ದೆ. ಅದ್ರಲ್ಲಿ ವಿಡಿಯೋದಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಅದು ಆಗಲಿಲ್ಲ. ನಾನು ಬಂದಿದ್ದ ಮನೆಗೆ ಲೇಟ್ ಆಗಿತ್ತು. ಒಂದು ಸಮಥಿಂಗ್ 10:30 ಸಮಥಿಂಗ್ ಆಗಿತ್ತು ನನ್ನ ಮನೆಗೆ ಬಂದಾಗ. ಸೊ ಇನ್ನೇನು ಊಟ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ಆಗಿತ್ತು. ನಾನು ಅವತ್ತು ಬೇರೆ ಹಾಸನ್ಗೆ ಬೇರೆ ಹೋಗಬೇಕಿತ್ತು. ನಿಮಗೆ ಹೇಳಿದ್ನ ಸ್ಟ್ರೈಟ್ ಹೇರ್ ಮಾಡಿಸಿದ್ದೆ. ಸೊ ಅದನ್ನು ವಾಶ್ ಮಾಡಿಸ್ಕೊಂಬರ್ಬೇಕು ಅಂತ ಹೇಳಿದ್ನ. ಸೊ ಅದಕ್ಕೋಸ್ಕರ ಹೋಗಿದ್ದೆ. ಸೊ ವಾಶ್ ಮಾಡಿಸ್ಕೊಂಬಂದೆ. ಇವಾಗ ಏನೇನು ತೊಗೊಂಡಿದ್ದೀನಿ, ಫಸ್ಟ್ ಅರುಣಡದಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಎಸ್, ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಯಜಮಾನ್ರಿಗೆ ಟಿ ಶರ್ಟ್ಸ್ ಬೇಕಿತ್ತು. ನನಗೆ ಅವರು ಬ್ಯಾಗಿ ಟಿ ಶರ್ಟ್ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತಾರೆ. ಹೈಟ್ ಇದ್ದಾರೆ, ಸ್ವಲ್ಪ ವೇಟ್ ಇದು ಬ್ರಾಡ್ ಇದೆಯಲ್ಲ, ಸೊ ಅವ್ರು ಬ್ಯಾಗಿ ಟಿ ಶರ್ಟ್ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತಾರೆ ಅಂತ ಹೇಳಿಬಿಟ್ಟು ಈ ಥರದೊಂದು 3 ನನಗೆ ತುಂಬ ಇಷ್ಟ ಆಯ್ತಿದ್ದು. ಈ ಥರದ್ದು 3 ಟಿ ಶರ್ಟ್ಸ್ನ ತೊಗೊಂಡು 1400ಗೆ 3 ಸಮಥಿಂಗ್ ಅಂತೆ. ನನಗೆ ಎಷ್ಟು ಅಂತ ಪ್ರೈಸ್ ಗೊತ್ತಿಲ್ಲ. ಸೊ ಇದು ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದನ್ನು ಯೂಸ್ ಮಾಡಿದ್ದಾರೆ. ಮತ್ತು ಈ ಪರ್ಪಲ್ನು ಇದು ನಂಗೆ ತುಂಬ ಇಷ್ಟ. ಈ ಕಲರು ಅವ್ರಿಗೆ ಹೇಳಿದೆ ತಗೋ ಅಂತ, ಬೇಡ ಚೆನ್ನಾಗಿ ಕಾಣಿಸಲ್ಲ ಅಂದರು. ಹಾಕೊಂಡು ನೋಡಿ ಚೆನ್ನಾಗಿ ಕಾಣಿಸುತ್ತೆ, ಸ್ವಲ್ಪ ಯೂನಿಕ್ ಕಲರ್ಸ್ನ ನಾವು ಹಾಕೋಬೇಕು ಅಂತ ಹೇಳಿ ಅವ್ರು ತಗೊಂಡ್ರೆ ಬರೀ ವೈಟ್ ತೊಗೊತಾರೆ. ವೈಟ್ ಬಿಟ್ಟರೆ ಇನ್ನು ಯಾವುದೂ ತೊಗೊಳಲ್ಲ ಅವರು. ಸೊ ಅದಕ್ಕೋಸ್ಕರ ನಾನು ಫೋರ್ಸಬಲ್ ಮಾಡಿ ಇದನ್ನು ತೊಗೊಂಡಿಸ್ದೆ. ಇದನ್ನು ನೋಡ್ತಾ ಇರ್ಬೋದು ನೀವು, ಇದ್ರಲ್ಲಿ ಬೈಕ್ ಇದೆ. ನನಗೆ ಇದು ತುಂಬ ಇಷ್ಟ ಆಯಿತು. ಇದು ತೊಗೊಂಡಿದ್ದಾರೆ, ಇದನ್ನು ಯೂಸ್ ಮಾಡಿದ್ದಾರೆ. ಒಂದೇ ಯೂಸ್ ಮಾಡ್ದಲ್ಲ ಬಿಟ್ಟಿರೋದು ಒಂದು ಟಿ ಶರ್ಟಲ್ಲಿ, ಇದು ಒಂದೇ ಯೂಸ್ ಮಾಡಿಲ್ಲ. ಇದನ್ನ ಯೂಸ್ ಮಾಡ್ತಾರೆ, ನೆಕ್ಸ್ಟ್ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಯೂಸ್ ಮಾಡ್ತಾ ಇದ್ದೀನಿ. ಟಿ ಶರ್ಟ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಸೀರಿಯಸ್ಲಿ ಹೇಳಬೇಕು ಅಂದರೆ ಟಿ ಶರ್ಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಅದು ನಾವು 3 ತೊಗೊಂಡು, ಒಂದು ವೈಟ್ ತೊಗೊಂಡು, ಒಂದು ಪರ್ಪಲ್ ಮತ್ತು ಇನ್ನೊಂದು ಲೈಟ್ ಗ್ರೀನ್ ತೊಗೊಂಡು. ಅದಾದಮೇಲೆ ಅವ್ರಿಗೆ ಬ್ಯಾಂಕ್ಗೆಲ್ಲ ಹೋಗ್ತಿರ್ತಾರೆ. ಸೊ ಅವ್ರು ಜೀನ್ಸಸ್ನ ಹಾಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ಫಾರ್ಮಲ್ ಪ್ಯಾಂಟ್ಸ್ ಬೇಕಿತ್ತು ಅಂದ್ಬಿಟ್ಟು ಅವ್ರಿಗೆ ಫಾರ್ಮಲ್ ಪ್ಯಾಂಟ್ಸ್ ತೊಗೊಬಂದು ತೋರಿಸ್ತೀನಿ. ಅದನ್ನು ಅದರಲ್ಲಿ ಅವರು ಯೂಸ್ ಮಾಡಿರೋದು ಒಂದೇ ಬ್ಲ್ಯಾಕ್ ಒಂದೇ ಯೂಸ್ ಮಾಡಿರೋದು. ಸೊ ಬ್ಲ್ಯಾಕ್ ಒಂದು ಯೂಸ್ ಮಾಡಿದ್ದಾರೆ. ತೋರಿಸ್ತೀನಿ ನೋಡಿ, ಬ್ಲ್ಯಾಕ್ ಒಂದೇ ಯೂಸ್ ಮಾಡಿರೋದು ಸದ್ಯಕ್ಕೆ ಅವರು. ಇನ್ನು 2 ಇದೆ. ಅದು 1200ಗೂ 1500ಗೂ 3 ಫಾರ್ಮಲ್ ಅಂತ ಹೇಳಿದ್ರು. ಸೊ ನೋಡ್ತಾ ಇರ್ಬೋದು, ಇದು ಗ್ರೇ, ಇದು ಗ್ರೇ. ಇದನ್ನು ಯೂಸ್ ಮಾಡಿಲ್ಲ. ನೋಡ್ತಾ ಇರ್ಬೋದು, ಇದೊಂದು ತೊಗೊಂಡ್ರು. ಅವ್ರು ಎಷ್ಟು ಬಟ್ಟೆ ತೊಗೊಂಡ್ರು ಅವ್ರಿಗೆ ಬಟ್ಟೆ ಇಲ್ಲ ಅಂತಲೇ ಹೇಳೋದು. ಒಂದು ಕಬೋರ್ಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಕಬೋರ್ಡ್ ಇದೆಯಲ್ಲ, ಇದು ಫುಲ್ ಅವ್ರದ್ದೇ ಇದೆ. ಇದು ಚಿಕ್ಕ ಕಬೋರ್ಡ್ ನನಗೆ ಕೊಟ್ಟಿದ್ದಾರೆ.
ಸೊ ಗೈಸ್, ಇದೊಂದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸಾರಿ, ನಾನು ಮೈಕ್ನ ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಆನ್ ಮಾಡಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಅದಕ್ಕೆ ಗೊತ್ತಿಲ್ಲ, ಅದೇ ವಾಯ್ಸ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಬರ್ತಾ ಇಲ್ಲ, ನೋಡ್ತಾ ಇದ್ದೀನಿ. ಸೊ ಇದರಲ್ಲಿ ಫಾರ್ಮರಲ್ಲಿ 3 ಪ್ಯಾಂಟ್ ತೊಗೊಂಡ್ರು. ಬ್ಲ್ಯಾಕ್ ಕಲರ್, ಆಲ್ರೆಡಿ ಬ್ಲ್ಯಾಕ್ ಯೂಸ್ ಮಾಡಿದ್ದಾರೆ. ಇದೊಂದು ಕಲರು, ಈಗ ಬ್ಯಾಂಕಿಗೆ ಏನಾದ್ರು ಹೋದರೆ ಬೇಕಾಗುತ್ತೆ ಅಂತ ಹೇಳಿ 3 ಪ್ಯಾಂಟ್ ತೊಗೊಂಡಿದ್ದಾರೆ. ನನಗೆ ಕಲರ್ ಹೆಸರು ಗೊತ್ತಾಗ್ತಿಲ್ಲ, ಅದಕ್ಕೆ ತಲೆ ಕೆರ್ಕೋತಾ ಇದ್ದೀನಿ. ಗ್ರೇ ಕಲರ್ ಇದೊಂದು ತೊಗೊಂಡಿದ್ದಾರೆ. ಮತ್ತು ಎಸ್, ಇವಾಗ ನಾನು ಅವ್ರಿಗೆ 3 ಪ್ಯಾಂಟು 3 ಟಿ ಶರ್ಟ್ ತೋರಿಸಿದ್ದೀನಿ. ಜೀನ್ಸು ತೊಗೊಂಡಿದ್ದಾರೆ ಮತ್ತು ಶರ್ಟು ತೊಗೊಂಡಿದ್ದಾರೆ. ಈಗ ಅದು ಯಾರು ತೊಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರು ಏನು ಗೊತ್ತಾ, ಬ್ಲ್ಯಾಕ್ ಇದ್ರೆ ಬ್ಲ್ಯಾಕೇ ತೊಗೋತಾರೆ, ಗ್ರೇ ಇದ್ರೆ ಗ್ರೇನೇ ತೊಗೊತಾರೆ. ಸ್ವಲ್ಪ ಡಿಫ್ರೆಂಟಾಗಿ ಹಾಕಲ್ಲ ಅವರು. ಈಗ ಜೀನ್ಸಸ್ ಡಾರ್ಕ್ ಬ್ಲೂ ಅದೆಲ್ಲ ಇದೆ, ಅದನ್ನೇ ಹಾಕ್ತಾರೆ. ಬೇಡ ರೀ, ಅದನ್ನು ತೊಗೋಬೇಡಿ, ಸೇಮ್ ಇದೆ ನಿಮ್ಮ ಹತ್ರ ಅಂದರೆ ಇರಲಿ ಬಿಡು, ಪರವಾಗಿಲ್ಲ, ಏನೂ ಆಗಲ್ಲ ಅಂತ ಹೇಳ್ತಾರೆ. ಸೊ ನನಗೆ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತಂದರೆ 2 ಸ್ಲಿಪ್ಪರ್ ಶಾಪಿಂಗ್ ಮಾಡಿದ್ದೀನಿ. ಅದು ತೋರ್ಸೋಕ್ಕಾಗಲ್ಲ, ಮನೆಯೊಳಗೆ ತರೋಕ್ಕಾಗಲ್ಲ ಅಂತ ಹೇಳಿ 2 ಸ್ಲಿಪ್ಪರ್ ಶಾಪಿಂಗ್ ಮಾಡಿದ್ದೀನಿ. ಒಂದು ಯೂಸ್ ಮಾಡಿಲ್ಲ, ಅದು ತೋರಿಸ್ತೀನಿ. ಒಂದು ಯೂಸ್ ಮಾಡಿಲ್ಲ. ಮತ್ತು ಅವ್ರಿಗೆ ಇನ್ನೊಂದು ತೊಗೊಂಡು ಮಲ್ಲೇಶ್ವರಮಲ್ಲಿ ಈ ಥರ ಶಾರ್ಟ್ಸು 600 ರುಪೀಸ್ಗೂ 700 ರುಪೀಸ್ಗೂ 3. ಬಟ್ ನಿಜವಾಗ್ಲೂ ಇದು ಕ್ವಾಲಿಟಿ ಸಖತ್ತಾಗಿದೆ. ಫುಟ್ಪಾತ್ ಮೇಲೆ ಹಾಕಿದ್ರು. ನಾವು ಆ್ಯಕ್ಚುಲಿ ಶೋರೂಮ್ಗಿಂತ ಫುಟ್ಪಾತ್ ಮೇಲೆ ತೊಗೊಂಡ್ರೆ ಬಟ್ಟೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇದೂ ಅಷ್ಟೇ, ಎಷ್ಟು ಕೊಟ್ಟರು ಅಂದರೆ 700 ರುಪೀಸ್ಗೆ ಏನೋ 3 ಕೊಟ್ಟರು. ಇಲ್ಲಿ ನೋಡಿ, ಇದರಲ್ಲಿ ನೈಕಿ, ಅಡಿಡಾಸ್ ಮತ್ತು ಇದ್ಯಾವುದೋ ಬ್ರ್ಯಾಂಡ್ ಗೊತ್ತಿಲ್ಲ ನನಗೆ. ಬಟ್ ಇದೆಲ್ಲ ಸೆಕೆಂಡ್ ಕಾಪಿ, ಒರಿಜಿನಲ್ ಕಾಪಿ ಅಲ್ಲ, ಸೆಕೆಂಡ್ ಕಾಪಿ. 700 ರುಪೀಸ್ಗೆ ಇದು 3 ತೊಗೊಂಡ್ರು. ಅವ್ರಿಗೇ ಇದೊಂದು 1600, ಇದು 1400, ಅದೇ 3000 ಆಯಿತು. ಮತ್ತು ಇದು 700. ಸೊ ಅಲ್ಲಿಗೆ 3000 + 700, 3700 ಆಯಿತು. ಆಮೇಲೆ ಇನ್ನೇನು ತೊಗೊಂಡ್ರು ಅವ್ರು ಅಷ್ಟೇ. ಸ್ಲಿಪ್ಪರ್ ತೊಗೊಂಡ್ರು, ಬಾಕ್ಸ್ ತೊಗೊಂಡ್ರು 1000 ರುಪೀಸು. ಸೊ ಅವ್ರಿಗೆ ಬಂದು 4700 ರುಪೀಸ್ ಅವರೊಬ್ಬರಿಗೇ ಆಯಿತು. ನಾನೇನು ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ, ಬಿಕಾಸ್ ನಾನು ಲಕ್ಷ್ಮಿಗೆ ಸೀರೆ ತೊಗೊಂಡಿದ್ದೆ. ಲಕ್ಷ್ಮಿಗಲ್ಲ, ಅದಕ್ಕಿಂತ ಮುಂಚೆ ಯಾವಾಗಲೂ ಸೀರೆ ತೊಗೊಂಡಿದ್ದೆ. ಯಾಕೆಂದರೆ ನಾನು ಅಷ್ಟೊಂದು ಸೀರೆ ಉಡಲ್ಲ. ದಸರಾ ಬುಕ್ ಸೀರೆ ತೊಗೋತೀನಿ, ಆಮೇಲೆ ಲಕ್ಷ್ಮಿ ಬುಕ್ ತೊಗೊತೀನಿ. ಹಂಗೆ ನಂಗೆ ನೋಡಿದಾಗ ಏನು ಚೆನ್ನಾಗಿರುತ್ತೆ ತೆಗೆದು ಇಟ್ಕೊಂಡಿರ್ತೇನೆ ಹೊರತು ನಾನು ಯಾವುದೇ ಬ್ಲೌಸಸ್ನ ಹೊಲಿಸಲ್ಲ. ಯಾಕೆಂದರೆ ನಾನು ಡ್ರೆಸ್ಸಸ್ ಸ್ಯಾರೀಸ್ ನಾನು ಹಾಕಲ್ವಲ್ಲ. ಸೊ ನನಗೆ ಅವಶ್ಯಕತೆ ಇರಲ್ಲ. ಏನಾದ್ರು ಎಮರ್ಜೆನ್ಸಿ ಬೇಕು ಅಂತಂದರೆ ನಂಗೆ ಒಬ್ಬರು ಟೈಲರ್ ಗೊತ್ತಿದ್ದಾರೆ, ಇಲ್ಲ ನಮ್ಮ ಮಮ್ಮಿ ಮನೆ ಹತ್ರ ಅವ್ರಿಗೆ ಹೇಳಿದ್ರೆ ಪಾಪ ಟಕ್ ಅಂತ ಒಂದು 2 ಡೇಸಲ್ಲಿ ಹೊಲ್ಕೊಟ್ಬಿಡ್ತಾರೆ. ಏನಾದ್ರು ಮದುವೆ ಇದ್ದರೆ ಒಂದು 2 ಡೇಸಲ್ಲಿ ನನಗೆ ಹೊಲ್ಬಿಟ್ಟು ಕೊಡ್ತಾರೆ. ಹಂಗೇನೆ ನಾನು ಸೀರೆ ತೆಗೆದು ಇಟ್ಕೊಂಡಿದ್ದೆ. ಸೆಮಿ ಸಿಲ್ಕ್ ಇದೆಯಲ್ಲ, ಮೈಸೂರು ಸಿಲ್ಕು, ಅದರಲ್ಲಿ ಬ್ಲೂ ಕಲರ್ ತೊಗೊಂಡು ಬ್ಲೌಸ್ ಎಲ್ಲ ಹೊಲ್ದು ಇಟ್ಕೊಂಡಿದ್ದೆ. ಆ ಬ್ಲೌಸ್ಗೆ ಬಂದು 1500 ರುಪೀಸ್ ಆಯಿತು. 2 ಬ್ಲೌಸ್ ಹೊಲಿಸ್ದೆ. ಸೊ 3000 ರುಪೀಸ್ ಆಯಿತು. 3000 ರುಪೀಸ್ ಆಯಿತು. ಆಮೇಲೆ ನಾನು ಏನಾದ್ರು ತೊಗೋಬೇಕಲ್ಲ ಅಂದ್ಬಿಟ್ಟು ನಾನು ಹೋಗಿದ್ದು ಮಲ್ಲೇಶ್ವರಂಗೆ. ಯಾಕಂತಂದರೆ ಜ್ಯುವೆಲ್ಲರ್ಸ್ ತೊಗೊಳಕ್ಕೆ. ನನಗೆ ಅದು ಟ್ರೆಂಡಿಂಗಲ್ಲಿದೆ, ನಿಮಗೆ ತೋರಿಸ್ತೀನಿ. ಅದು ತುಂಬ ಟ್ರೆಂಡಿಂಗಲ್ಲಿದೆ. ನಾನು ರೀಲ್ಸಲ್ಲಿ ಯಾರ್ಯಾರು ನೋಡಿತೀರೋ ಅವ್ರಿಗೆ ಗೊತ್ತಿರುತ್ತೆ ನನ್ನ ಆಸೆ. ಯಾವ ಹೂವು ಘಮಿಸಲಿಲ್ಲ ನೀನು ಇರುವೆಡಿ, ತಾರೆ ಇಲ್ಲಿ ಹೊಳೆಯಲಿಲ್ಲ, ಗಂಧ ನಾಚಿ ಸೋತಿತಲ್ಲ ನಿನ್ನಂಗವೇ ಸೌಗಂಧವು ಮೆಚ್ಚಿದೆ ಒಪ್ಪಿದೆ ನನ್ನಾಸೆಯ ಪರಂಜಿಯೇ. ಸುಂದರಿ ಸುಂದರಿ ಮೇಘ ಸುಂದರಿ, ಸುಂದರಿ ಸುಂದರಿ ಕಲ್ಯಾಣ ಸುಂದರಿ, ಮೆಚ್ಚಿದೆನು ನಾನಿನ್ನಂದವ, ಮುತ್ತಲ್ಲಿ ಮೂಡಿ ಸೌಂದರ್ಯದ ಬೊಂಬೆ. ಬ್ಲೂಗೆ ಮೆರೂನ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ತೊಗೊಂಡಿದ್ದು. ಫಸ್ಟ್ ಇಯರಿಂಗ್ಸ್ ತೋರಿಸ್ಬಿಡ್ತೀನಿ. ಇಯರಿಂಗ್ಸ್ ಸೀರಿಯಸ್ಲಿ ಹೆಂಗಿದೆ ಅಂದರೆ ನಿಜವಾಗ್ಲೂ ಇಯರಿಂಗ್ಸ್ ಮಾತ್ರ ಸೂಪರ್ ಆಗಿದೆ. ನಾನು ಎಷ್ಟು ಕೊಟ್ಟೆ, ಅವರು 2000 ಸಮಥಿಂಗ್ ಹೇಳಿದ್ರು. ಬಿಕಾಸ್ ನಾನು ಅಲ್ಲೇ ತೊಗೊತೀನಿ, ಯಾವುದೇ ಜ್ಯುವೆಲ್ಲರ್ಸ್ ಆದ್ರೂ ಮಲ್ಲೇಶ್ವರಂ 8th ಕ್ರಾಸಲ್ಲೇ ತೊಗೋತೀನಿ. ಅದಕ್ಕೆ ಅಣ್ಣ ಇಲ್ಲ ಮೇಡಮ್ ನೀವು ಯಾವಾಗಲೂ ಇಲ್ಲೇ ತೊಗೊತೀರಾ ಅಂತ ಹೇಳಿ ನಿಮಗೆ 1500 ರುಪೀಸ್ ಕೊಡ್ತೀನಿ, ಬೇಕಾದ್ರೆ ತೊಗೊಳ್ಳಿ, ನನಗೆ ಬೇಡ ಅಂದರೆ ಬಿಡಿ ಅಂತ ಅಂದರು. ನಾನು 1300 ರುಪೀಸಿಗೆ ಕೇಳಿದೆ. ಅಣ್ಣ 1300 ಮಾಡ್ಕೊಡಿ ಅಣ್ಣ ಬರುತ್ತೆ ಅಂತ. ಮೇಡಮ್ ಇಲ್ಲ ಮೇಡಮ್ ನಮಗೆ ಅಷ್ಟು ಬಂದಿಲ್ಲ, ಬೇಕಾದ್ರೆ ನಿಮ್ಗೆ ಸ್ಲಿಪ್ ತೋರಿಸ್ತೀನಿ, ನನಗೆ ಎಷ್ಟು ಬಂದಿದೆ ಅಂತೇಳಿ ನಿಮಗೆ ಸ್ಲಿಪ್ ತೋರಿಸ್ತೀನಿ. ಅವ್ರ ಪಾಪ ತೊಗೊಂಡಿರೋದು 1450 ರುಪೀಸ್ ತೊಗೊಂಡ್ರು. ಮೇಡಮ್ ನಾನು 50 ರುಪೀಸ್ ಅಷ್ಟೇ ನಿಮ್ಮ ಹತ್ರ ಕೇಳ್ತಿರೋದು ಅಂದಿದ್ದಕ್ಕೆ 1500 ರುಪೀಸ್ ಪೇ ಮಾಡಿಬಿಟ್ಟು ಈ ಜುಮ್ಕಾ ಮಾತ್ರ ನಿಜ ಚೆನ್ನಾಗಿದೆ. ನೋಡ್ತಾ ಇರ್ಬೋದು. ಈ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಇದು ಮತ್ತು ನನಗಿಷ್ಟ ಆಗಿದೆ ಏನಂದರೆ ಪೆಂಡೆಂಟ್ ಇಷ್ಟ ಆಗಿದ್ದು ನನಗೆ. ಆ್ಯಕ್ಚುಲಿ ತೋರಿಸ್ತೀನಿ ತಡೆಯಲ್ಲಿ. ಪೆಂಡೆಂಟ್ ಮಾತ್ರ ನನಗೆ ಇಷ್ಟ ಆಯಿತು. ಮತ್ತು ಇದು ಅಷ್ಟೇ, ಬೀಟ್ಸು ಅಷ್ಟೇ ನೋಡಿ ಎಷ್ಟು ಶೈನಿಂಗ್ ಹೊಡಿತಿದೆ ಅಂತ.
ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ನಿಜವಾಗ್ಲೂ ಸೂಪರ್ ಆಗಿದೆ. ಈಗ ಅಂದರೆ ಈಗ FB ಅಲ್ಲೆಲ್ಲ ಸೇಲ್ ಮಾಡ್ತಿದ್ದಾರಲ್ಲ, ಅವ್ರು ಎಷ್ಟು ಹೇಳ್ತಾರೆ ಗೊತ್ತಾ, 1700 rupees, ವೆರಿ ಚೀಪ್ ಅಂತಾರೆ. 1700 ಅಲ್ಲ, ನೀವು ಮಲ್ಲೇಶ್ವರಂಗೆ ಹೋಗಿ ಮಲ್ಲೇಶ್ವರಮಲ್ಲಿ ನಿಮಗೆ ಅದಕ್ಕಿಂತ ಕಮ್ಮಿ ಸಿಗುತ್ತೆ, 1500 rupees. ಮತ್ತು ಅವ್ರು ಕೊಡೋದೂ ಅಷ್ಟೇ. ಇದು ಲಕ್ಷ್ಮಿ ಪೆಂಡೆಂಟ್ ಇದೆಯಲ್ಲ, ಅದಕ್ಕಿಂತ ಚಿಕ್ಕದು ಬರುತ್ತೆ, ಇದಕ್ಕಿಂತ ಚಿಕ್ಕದು ಬರುತ್ತೆ ಲಕ್ಷ್ಮಿ ಪೆಂಡೆಂಟು. ಇದು ನೋಡಿ, ಇದು ನೋಡ್ತಾ ಇರ್ಬೋದು ನನ್ನ ಎಷ್ಟಿದೆ ಅಂತ, ಇಲ್ಲಿ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ, ನನಗೆ ವರ್ತ್ ಅನ್ನಿಸ್ತು. ಅವ್ರು ತೋರಿಸಿದ್ದು ಎಷ್ಟು ಬಿಟ್ ಗೊತ್ತಾ, 5 ಬಿಟ್ ಅನ್ಸುತ್ತೆ. ಇದು ಎಷ್ಟು ಇದಿದೆ ಗೊತ್ತಾ, 1 2 10 ಇದೆ, ಪರವಾಗಿಲ್ಲ, ನನಗೆ ವರ್ತ್ ಅಂತ ಅನಿಸ್ತು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಎಲ್ಲ ಸ್ಯಾರಿಗೂ, ರೇಷ್ಮೆ ಸ್ಯಾರಿಗೂ ಮ್ಯಾಚ್ ಆಗುತ್ತೆ, ಸಿಂಪಲ್ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನೋಡಿದೆ. ನಾನು ಫಸ್ಟ್ ಯೋಚನೆ ಮಾಡಿದೆ, ತಗೊಳ್ಳ ಬೇಡವಾ, ನಾರ್ಮಲ್ ಸೆಟ್ಟೇ ಹಾಕೊಳ್ಳ, ನಂತರ ನಾರ್ಮಲ್ ಸೆಟ್ ಇದೆಲ್ಲ ಅದನ್ನೇ ಹಾಕೊಳ್ಳ ಬೇಡವಾ ಅಂತ ಯೋಚನೆ ಮಾಡಿದೆ. ಬಟ್ ಓಕೆ, ಇದೆಲ್ಲದಕ್ಕೂ ಮ್ಯಾಚಿಂಗ್ ಆಗುತ್ತೆ, ಲುಕ್ಕು ಕೂಡ ಚೆನ್ನಾಗಿದೆ, ಸ್ವಲ್ಪ ಅಫಿಷಿಯಲ್ ಲುಕ್ ಕೊಡುತ್ತೆ ಅಂತ ಹೇಳಿ ತಗೊಂಡೆ. ಇದೊಂದು ತಗೊಂಡೆ. ಇದು ನಾನು ನನ್ನ ಫ್ರೆಂಡ್, ನನ್ನ ಊಟಿ ಫ್ರೆಂಡ್, ನಾನು ಊಟಿಗೆ ಹೋಗಿದ್ದಲ್ಲ ಬಿಂದು ಅಂತ, ಅವಳ ಜೊತೆ ಹೋಗಿ ತೊಗೊಂಬಂದಿದ್ದು. ಅವತ್ತು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಹಾಸನ್ಗೆ ಹೋಗ್ಬಂದು ನೆಕ್ಸ್ಟ್ ಡೇ ಹೋಗಿದ್ನಲ್ಲ. ಸೊ ನನಗೆ ಅಷ್ಟು ಪೇಷನ್ಸ್ ಇರಲಿಲ್ಲ, ವಿಡಿಯೋ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇರಲಿಲ್ಲ. ಇದೊಂದಕ್ಕೇ ಹೋಗಿದ್ದು ನಾನು ಆ್ಯಕ್ಚುಲಿ ಮಲ್ಲೇಶ್ವರಂಗೆ. ಇನ್ನೇನು ತೊಗೊಳ್ಳಿಲ್ಲ ನಾನು ಅವಾಗ. ನಮ್ಮ ಯಜಮಾನ್ ಜೊತೆ ಹೋದರೆ ತೊಗೋಬೋದು, ನಾನು ಹೋದರೆ ಇದೊಂದೇ ತೊಗೊಂಬಂದಿದ್ದು. ಪಾಪ ಅವರೇ ದುಡ್ಡು ಕೊಟ್ಟಿದ್ದು, ತಗೋ ಯಾರು ಬೇಕು ನಿನಗೆ ಅಂತ ಹೇಳಿ ಅವರೇ ದುಡ್ಡು ಕೊಟ್ಟಿದ್ದು. ನಮಗೆ ಎಲ್ಲಿಂದ ಬರಬೇಕು, ಮನೇಲಿ ಇರ್ತೀವಿ, ನಮಗೆ ಯಾರು ದುಡ್ಡು ಕೊಡ್ತಾರೆ, ಕೊಟ್ಟರೆ ನಮ್ಮ ಯಜಮಾನ್ರು ಕೊಡಬೇಕಷ್ಟೆ. ಏನಾದರೂ ಬೇಕಂದ್ರೆ ಅವ್ರ ಹತ್ರನೇ ಕೇಳಬೇಕು. ನಾವು ಕೆಲಸಕ್ಕೆ ಹೋಗಿ ದುಡಿತಾ ಇದ್ದರೆ ನಮಗೇನು ಬೇಕೋ ನಾವು ತೊಗೋಬೋದು. ಬಟ್ ಇದನ್ನೆಲ್ಲ ನಾನು ಏನು ಮಾಡ್ತೀನಿ ಅಂದರೆ, ನೀಟಾಗಿ ಕಾಟನ್ ಹಾಕ್ಬಿಟ್ಟು ಬಾಕ್ಸಲ್ಲಿ ಸೇಫಾಗಿ ಇಟ್ಟಿರ್ತೀನಿ. ಮತ್ತು ಒಂದೊಂದರಲ್ಲಿ ಜುಮ್ಕಾ ಬರಲ್ಲ, ಇದರಲ್ಲಿ ಜುಮ್ಕಾ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಜಾಸ್ತಿ ಈ ವಿಡಿಯೋನ ಲೆಂತ್ ಮಾಡಲ್ಲ, ಬಿಕಾಸ್ ಯಾಕೆಂದರೆ ಸ್ವಲ್ಪ ತೊಗೊಂಬಂದಿದ್ದೀವಲ್ಲ, ಸೊ ಅದಕ್ಕೆ ಜಾಸ್ತಿ ಲೆಂತ್ ಮಾಡಲ್ಲ. ಆಮೇಲೆ ನನಗೆ ಒಂದು ಡ್ರೆಸ್ ಇಷ್ಟ ಆಯಿತು. ಇದು ಆಲ್ರೆಡಿ ನಾನು ಯೂಸ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ನಾನು ತಿರುಪ್ತಿಗೆ ಹೋಗಿದ್ದಲ್ಲ, ಆವಾಗ ಹಾಕ್ಕೊಂಡಿದ್ದೆ ಈ ಡ್ರೆಸ್ನ. ಇಲ್ಲಿ ನೋಡಿ, ನನಗೆ ಯಾಕೋ ಈ ನಡುವೆ ವಿ ಶೇಪ್ ಇಷ್ಟ ಆಗಿಬಿಟ್ಟಿದೆ. ಇದು ಟ್ರೆಂಡಿಂಗ್ ಬೇರೆನಾ, ವಿ ಶೇಪ್ ಇಷ್ಟ ಆಗಿದೆ ನೋಡಿ. ಇದು ಕೂಡ ಚೆನ್ನಾಗಿದೆ. ಇದು ಸೈಡ್ ಕಟ್ ಇದೆ, ಮತ್ತು ಇಲ್ಲಿ ಟೈ ಮಾಡ್ಬೋದು. ಒಂದು ನಿಮಿಷ, ಇಲ್ಲಿ ಟೈಯಿಂಗ್ ಮಾಡ್ಕೋಬೋದು. 3 ಸೆಟ್ ಬಂದಿದೆ, ಅಂದರೆ ಪ್ಯಾಂಟ್ ಕೂಡ ಬಂದಿದೆ. ವಾಶ್ ಮಾಡಿದೆ, ತುಂಬಾ ಚೆನ್ನಾಗಿದೆ. ಆಫ್ಟರ್ ವಾಷಿಂಗೂ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಇದು ಕೂಡ ಚೆನ್ನಾಗಿದೆ. ನನಗೆ ವೇಲು ಮೇಯ್ನಾಗಿ ನನಗೆ ವೇಲ್ ಚೆನ್ನಾಗಿರಬೇಕು. ಟಾಪು ಸಿಂಪಲ್ ಆದರೂ ಪರವಾಗಿಲ್ಲ, ವೇಲಲ್ಲಿ ಅಟ್ಲೀಸ್ಟ್ ಸಮಥಿಂಗ್ ಈ ಥರ ಡಿಸೈನ್ಸ್ ಇರಬೇಕು, ಪ್ರಿಂಟೆಡ್ ಇರಬೇಕು. ನಂಗೆ ತುಂಬ ಇಷ್ಟ ಈ ಥರ ವೇಲ್ ಪ್ರಿಂಟೆಡು. ಈ ಥರ 1 ಪಿನ್ ಮಾಡ್ಕೊಂಡ್ಬಿಟ್ರೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, 1 ಪಿನ್ ಮಾಡಿಕೊಂಡ್ರೆ. ಸೊ ಇದಕ್ಕೆ ನಾನು ಎಷ್ಟು ಪೇ ಮಾಡಿದೆ ಅಂತ ಅಂದರೆ, ಅವ್ರು ಹೇಳಿದ್ರು ಮೇಡಮ್ 850 ಮೇಡಮ್, 800 ಮೇಡಮ್ ಅಂತ ಹೇಳಿದ್ರು. ನಾನು ಅಂದೆ 700 ಕೊಡ್ತೀರಾ ಅಂತ. ನಮ್ಮ ಗಂಡನ ಜೊತೆ ಹೋಗಿದ್ದೆ, ಸೊ ಅವ್ರ ಜೊತೆ ಇದ್ರೆ ನನ್ನ ಬಾರ್ಗಿನ್ ಮಾಡೋಕ್ಕೆ 1 ರೂಪಾಯಿ ಬಿಡಲ್ಲ. ಬಾರ್ಗಿನ್ ಮಾಡಬೇಡ, ಸುಮ್ಮನೆ ಅವ್ರು ಹೇಳಿದ್ದಷ್ಟು ಕೊಟ್ಬಿಟ್ಟು ಬಾ ಅಂತಾರೆ. ಸೊ ನಾನು ಅದಕ್ಕೆ ನಾನು ಶಾಪಿಂಗಿಗೆ ನಮ್ಮ ಯಜಮಾನರು ಕರ್ಕೊಂಡೇ ಹೋಗಲ್ಲ. ಈಗ ಅವರು ನನಗೆ, ಈಗ ನಾನು ಒಬ್ಬಳೇ ಹೋಗಿದ್ದಿದ್ರೆ ಆ್ಯಕ್ಚುಲಿ ಮಲ್ಲೇಶ್ವರಮಲ್ಲಿ ನಾವು ಬಾರ್ಗಿನ್ ಮಾಡೋಕ್ಕಾಗಲ್ಲ, ನಾನು ಒಪ್ಕೊತೀನಿ. ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಕೊಡಲೇಬೇಕು, ಇಲ್ಲಾಂದರೆ ಬಿಡಿ ಮೇಡಮ್ ಬೇಡ ತಗೋಬೇಡಿ ಅಂತಾನೆ ಡೈರೆಕ್ಟಾಗೇ ಹೇಳ್ತಾರೆ. ಅದಕ್ಕೆ ನಮ್ಮ ಯಜಮಾನ್ ಜೊತೆ ಹೋದಾಗ ನಾನು ಬರೀ 800 ರೂಪಾಯಿ ಕೊಟ್ಟೆ. ಬರೀ ಎಲ್ಲ ಜಾಸ್ತಿನೇ ಆಯಿತು, ಇದು 800 ರೂಪಾಯಿ. ಅದೇ ನಾನು ಒಬ್ಬಳೇ ಇಲ್ಲೆಲ್ಲಾದರೂ ಹೋಗಿದ್ದಿದ್ರೆ ಅವ್ರು 800 ಹೇಳಿದ್ರೆ ನಾನು 500 ರೂಪೀಸಿಂದ ಸ್ಟಾರ್ಟ್ ಮಾಡ್ತಿದ್ದೆ. 600 ಕೊಡ್ತೀರಾ, 700 ಕೊಡ್ತೀರಾ ಅಂತ. ಲಾಸ್ಟ್ ಫೈನಲ್ ಕೊಡ್ತಿದ್ದೆ ನಾನು 700. ಬಟ್ ಇವ್ರ ಜೊತೆ ಹೋಗಿ 800 ರೂಪೀಸ್ ಪೇ ಮಾಡಿದ್ದು. ಮತ್ತು ಸ್ಲಿಪ್ಪರ್ ತೊಗೊಂಡೆ. ಸ್ಲಿಪ್ಪರ್ ತೊಗೊಂಬಂದು ತೋರಿಸಿದ್ದೆ ಡೈರಿ. ಒಂದು ಸ್ಲಿಪ್ಪರ್ ಟ್ರಾನ್ಸ್ಪರೆಂಟ್ ಸ್ಲಿಪ್ಪರ್, ಹೀಲ್ಸ್ದು ಟ್ರಾನ್ಸ್ಪರೆಂಟು, ಅದೆಷ್ಟು 350 ಸಮಥಿಂಗ್ ಪೇ ಮಾಡಿದೆ. ಇದನ್ನು ತೊಗೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ನನಗೆ ಈ ಥರ ಇರಬೇಕು ಸ್ಲಿಪ್ಪರ್ಸು. ನನಗೆ ಇಲ್ಲಿ ಒಂಥರ ಸ್ಟಿಕ್ ಥರ ಬರುತ್ತಲ್ಲ, ಆ ಥರ ಇದ್ದರೆ ನನಗೆ ಇಷ್ಟ ಆಗಲ್ಲ. ಸೊ ಇದು 300 ರೂಪೀಸು. ತುಂಬಾ ಕಂಫರ್ಟಬಲ್ ಆಗಿದೆ, ಒಂಥರ ಕುಶಾನ್. ಇಲ್ಲಿ ನೋಡ್ತಾ ಇರ್ಬೋದು, ಪ್ರೆಸ್ ಮಾಡ್ರೆ ಹಂಗೆ ಒಳಗಡೆ ಹೋಗುತ್ತೆ, ಕುಶಾನ್ ಥರ ಇದೆ. ತುಂಬಾ ಚೆನ್ನಾಗಿದೆ ಇದು. ನನಗೆ ಜೀನ್ಸಸ್ಗಾಗಲಿ ಮತ್ತು ಲೆಗಿನ್ಸ್ ಟಾಪ್ಗಾಗಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ತೊಗೊಂಡೆ.
ಇದಿರಲಿ ಅಂತ ತೊಗೊಂಡೆ. ಆ್ಯಕ್ಚುಲಿ ನಾನು ಯೂಸ್ ಮಾಡಿಲ್ಲ ಅಂದರೆ ಒಳಗಡೆ ಇಡ್ತೀನಿ, ಯೂಸ್ ಮಾಡಿದರೆ ಈಚೆ ಇಡ್ತೀನಿ, ನಾನು ಯಾವತ್ತೂ ಒಳಗಡೆ ಇಡಲ್ಲ. ಸೊ ಇದೊಂದು ತೊಗೊಂಡೆ. ನಾನು ಇದೆಷ್ಟಾಯಿತು, 300 ರೂಪೀಸ್ ಆಯಿತು, ಅದು 350 ರೂಪೀಸ್ ಆಯಿತು. ಅವರು ಅಷ್ಟೇ ₹1 ಕಮ್ಮಿ ಮಾಡಲಿಲ್ಲ. ಆನ್ಲೈನಲ್ಲಿ ನೋಡಿದ್ದೆ, ಬಟ್ ಆದರೆ ಇಷ್ಟೊಂದು ಕ್ವಾಲಿಟಿ ಇರಲಿಲ್ಲ, ಅದು ಲೈಕ್ ರಫ್ ಇತ್ತು. ಮತ್ತು ಇದು ಗ್ರಿಪ್ ಇದೆ, ಇಲ್ಲಿ ನೋಡ್ತಾ ಇರ್ಬೋದು, ಇದು ಗ್ರಿಪ್ ಇದೆ. ಈ ನಾರ್ಮಲ್ಸ್ಗೆಲ್ಲ ಗ್ರಿಪ್ ಬರೋಲ್ಲ, ನಾವು ಆನ್ಲೈನಲ್ಲಿ ತೊಗೊಂಡ್ರೆ ಗ್ರಿಪ್ ಬರೋಲ್ಲ, ಯಾಕೆ ಹಂಗೆ ಸ್ಕಿಡ್ ಆಗಿಬಿಡುತ್ತೆ. ಸೊ ಇದೊಂದು ತೊಗೊಂಡೆ, ಅದಕ್ಕೇ 1500 ಮತ್ತು 800 + 300 ಎಷ್ಟಾಯಿತು, 2600 ಸಮಥಿಂಗ್ ಆಯಿತು. 2600 ರೂಪೀಸ್ ಆಯಿತು. ಮತ್ತು ಬ್ಲೌಸಿಗೆ 1500 2500 2600 + 3000 5600 ರೂಪೀಸ್ ನಂದಾಯಿತು. ಇವ್ರದ್ದು 4700 ರೂಪೀಸ್ ಇವ್ರದ್ದಾಯಿತು. ಮತ್ತು ಇನ್ನು ಜೀನ್ಸಸ್ ಲೆಕ್ಕ ಹಾಕಿಲ್ಲ ನಾನು, ಮತ್ತು ಶರ್ಟ್ ತೋರಿಸಿಲ್ಲ, ಮತ್ತು ಇನ್ನೇನು ತೊಗೊಂಡ್ರು, ಅಷ್ಟೇ, ಅವ್ರದ್ದು ಅಷ್ಟೇ ತೊಗೊಂಡ್ರು. ನನ್ನ ಹತ್ರ ಆಲ್ರೆಡಿ ಸ್ಯಾರಿ ಇತ್ತು, ನನಗೆ ಮದುವೆಗೆ ತೊಗೋಬೇಕು ಅಂತ ಅವಶ್ಯಕತೆ ಇರಲಿಲ್ಲ. ಸ್ಯಾರಿ ಮೊದಲೇ ಇತ್ತು, ಆಲ್ರೆಡಿ ತೆಗೆದು ಇಟ್ಕೊಂಡಿದ್ದೆ. ಈಗಲೂ ಅಷ್ಟೇ, ನಾನು ಒಂದು 4 ಸ್ಯಾರಿನ ಏನು ಮಾಡ್ತೀನಿ, ಬ್ಲೌಸ್ ಹೊಲ್ಸ್ಕೊಂಡು ಇಟ್ಕೊಂಡಿರ್ತೀನಿ, ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಹೊಲ್ಸಿಟ್ಕೊಂಡಿರ್ತೀನಿ. ಇವಾಗ ಎಲ್ಗಾರು ಹೋಗ್ಬೇಕು ಅಂದರೆ ದೇವಸ್ಥಾನ, ನಾನು ಜಾಸ್ತಿ ದೇವಸ್ಥಾನಗಳಿಗೆ ಹೋಗ್ತೀನಲ್ಲ, ಸೊ ಆಲ್ಮೋಸ್ಟು ನಾನು ಲೆಗ್ಗಿನ್ಸ್ ಟಾಪ್ ಇಲ್ಲ ಕುರ್ತಾಸ್ ನಾನು ಹಾಕ್ಕೊಂಡು ಹೋಗ್ತೀನಿ. ಆಲ್ಮೋಸ್ಟು ನಾನು ಕುರ್ತಾಸೇ ಹಾಕ್ಕೊಂಡು ಹೋಗೋದು. ಇನ್ ಕೇಸ್ ಇವಾಗ ತಿರುಪ್ತಿಗೆ ಹೋದೆ ನಾನು, ಅದು ತುಂಬಾ ರಶ್ ಇತ್ತು. ನಾನು ಸ್ಯಾರಿ ಹಾಕ್ಕೊಂಡು ಕ್ಯಾರಿ ಮಾಡೋಷ್ಟು ಪೇಷನ್ಸ್ ನನಗಿಲ್ಲ ಆ ಶೆಕೆಯಲ್ಲಿ. ಮತ್ತು ಕೂಡಾಕ್ತಾರೆ. ನಾವು ತಿರುಪ್ತಿಗೆ ಹೋದಾಗ ನೈಟ್ 3 o'clock ಕೂಡಾಕಿ 3 o'clock ಕೂಡಾಕಿದ್ರು, ಬೆಳಗ್ಗೆ 12 o'clock ಬಿಟ್ಟರು 1:30 ಅಷ್ಟು ನಮ್ಗೆ ದರ್ಶನ ಆಯಿತು. ಸೊ ನಾವು ಅಲ್ಲಿವರೆಗೂ ಸ್ಯಾರಿ ಉಟ್ಕೊಳ್ಳೋಕ್ಕಾಗಲ್ಲ, ಬಿಕಾಸ್ ಶೆಕೆ ಇರುತ್ತೆ. ಆ ಶೆಕೆಯಲ್ಲಿ ನಾವು ಉಟ್ಕೊಂಡು ಆಗಲ್ಲ. ಡ್ರೆಸ್ ಆದರೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಇರ್ಬೋದು. ಸೊ ನನಗೆ ಏನು ಆಸೆ ಅಂದರೆ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಸ್ಯಾರಿ ಹಾಕ್ಕೋಬೇಕು ಅಂತ ತುಂಬ ಆಸೆ. ನನಗೆ ಗೊತ್ತಾಗ್ತಿಲ್ಲ ರಾಯರು ಯಾಕೆ ಕರೆಸ್ಕೋತಿಲ್ಲ ಅಂತ. ನಾವು ಹೋಗ್ಬೇಕು ಅಂತ ಅಟ್ಲೀಸ್ಟ್ ನಾನು ಎಲ್ಲರೂ ಕರೆದಿದ್ದೀನಿ, ಯಾರೂ ಬರಲ್ಲ ಅಂತಿದ್ದಾರೆ. ಯಾರೂ ಬರಲ್ಲ ಅನ್ನಲ್ಲ, ಬರ್ತಾರೆ. ಬಟ್ ಪ್ಲ್ಯಾನಿಂಗ್ ಅವ್ರ ಟೈಮಿಗೆ ನನಗೆ ಸೆಟ್ ಆಗಲ್ಲ, ನನ್ನ ಟೈಮಿಗೆ ಅವ್ರಿಗೆ ಸೆಟ್ ಆಗಲ್ಲ ಪಾಪ. ನನಗೇನು ಅಂದರೆ ಬುಧವಾರ ನೈಟ್ ಹೋಗಿ ಥರ್ಸ್ಡೇ ದರ್ಶನ ಮಾಡೋ ಥರ ಇರಬೇಕು. ಅವರು ಏನಂದರೆ ನನ್ನ ಮಕ್ಕಳು ರಜಾ ಇರಲ್ಲ, ಶನಿವಾರ ನೈಟ್ ಹೋಗೋಣ ಅಂತಾರೆ. ಸೊ ಬುಧವಾರ ನೈಟ್ ಹೋಗಿ ಗುರುವಾರ ದರ್ಶನ ಮಾಡಿಕೊಂಡು ಬರೋ ಥರ ಇರಬೇಕು. ಸೊ ಇಷ್ಟ ಆಗಿತ್ತು ನನ್ನ ಶಾಪಿಂಗ್ ಲಾಗ್ ವಿಡಿಯೋ. ಇದು ತುಂಬ ಲೆಂತಿ ವಿಡಿಯೋ ಆಗಿರಲ್ಲ. ನನಗೆ ದಿನ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿಲ್ಲ, ಅಟ್ಲೀಸ್ಟ್ 1 ವೀಕ್ ಬಿಟ್ಕೊಂಡು ಹಾಕ್ತಾಯಿದ್ದೀನಿ. ನನಗೆ ಯಾಕೋ ಗೊತ್ತಿಲ್ಲ, ವಿಡಿಯೋ ಡೈಲಿ ಕಂಟಿನ್ಯೂಸ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಮತ್ತು ಇನ್ನೊಂದು ಏನಪ್ಪ ಆಗಿತ್ತು ಅಂದರೆ ವಿಡಿಯೋ ಸ್ವಲ್ಪ ಬೇಗನೆ ಬರ್ತಿತ್ತು. ನನ್ನ ಫೋನು ಬಿದ್ದು ಡಿಸ್ಪ್ಲೇ ಹೋಗಿತ್ತು, ಮದರ್ ಬೋರ್ಡ್ ಹೋಗಿತ್ತಂತೆ. ಅದನ್ನು ಹಾಕಿಸ್ಕೊಂಬರೋದಕ್ಕೆ 1 ವಾರ ಆಗಿತ್ತು. ಅವ್ರು ಕೊಟ್ಟಿರಲಿಲ್ಲ, ಮದರ್ ಬೋರ್ಡ್ ಹೋಗಿದೆ ಅಂತ ಹೇಳಿದರು. ಈಗ ಸದ್ಯಕ್ಕೆ ನಾನು ಹೊಸ ಫೋನ್ ತೊಗೊಳ್ಳೋ ಇಲ್ಲ, ಅವಶ್ಯಕತೆ ಇಲ್ಲ. ನಮ್ಮ ಯಜಮಾನ್ರ ಹತ್ರನೂ ಐಫೋನ್ ಇದೆ. ಸೊ ನನಗೇನಾದ್ರು ಐಫೋನಲ್ಲೇ ವೀಡಿಯೋ ಮಾಡಬೇಕು ಅಂದರೆ ಅವ್ರ ಹತ್ರ ಇಸ್ಕೊಂಡು ವೀಡಿಯೋ ಮಾಡ್ತೀನಿ. ನನಗೆ ಈ ಫೋನೇ ಸಾಕು. ಇದು ನಂದು 5 ವರ್ಷ ಆಗಿದೆ ಫೋನ್ ತೊಗೊಂಡು. ಸೊ ನನಗೆ ಈ ಫೋನೇ ಸಾಕು. ಅವ್ರು ಹೇಳಿದ್ರು ಬೇಕಾದ್ರೆ ತಗೋ ನೀನು ಐಫೋನು 16 Pro Max ಅಂತ ಹೇಳಿದ್ರು. ನನಗೆ ಬೇಡ, ಇದೇ ಇರಲಿ ಸಾಕು. ಇದರಲ್ಲೂ ಅದೇ ಬರೋದು, ಅದರಲ್ಲೂ ಅದೇ ಬರೋದು, ಬಟ್ ಕ್ಲಾರಿಟಿ ಇರುತ್ತೆ. ನಮ್ಮ ಯಜಮಾನ್ರ ಹತ್ರ ಒಂದಿದೆ ಐಫೋನ್, ಸಾಕು ನನಗೆ. ಏನು 2 ಇಟ್ಕೊಂಡು ಏನು ಮಾಡೋದು? ಅದೇ ದುಡ್ಡಲ್ಲಿ ಸ್ವಲ್ಪ ಗೋಲ್ಡ್ ಗೀಲ್ಡ್ ಏನಾದ್ರು ಮಾಡಿಸ್ಕೋಬೋದು. ಸೊ ಇದಾಗಿತ್ತು ನನ್ನ ಶಾಪಿಂಗ್ ಲಾಗ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಅಂದರೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಟು ತನುಗಳ ಕಾಮಿಕ್ಸ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು. ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವ್ಲಾಗ್ ಯಾವ್ದಾಗಿರುತ್ತೆ ಅಂತ ಅಂದರೆ ಮೀಶೋ ಪ್ರಾಡಕ್ಟ್ದು ರಿವ್ಯೂ ಕೊಡೋಣ. ಸ್ವಲ್ಪ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೀನಿ, ಅದು ಬರಲಿ. ಬಂದಾದಮೇಲೆ ರಿವ್ಯೂ ಕೊಡ್ತೀನಿ ಹೇಗಿದೆ ಅಂತ. ಏನೇನು ಆರ್ಡರ್ ಮಾಡಿದ್ದೀನಿ ಅಂದರೆ ಈ ವಿಡಿಯೋದಲ್ಲಿ ಹೇಳಲ್ಲ. ಆ ವಿಡಿಯೋ ಬರುತ್ತಲ್ಲ, ಆ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತನುಗೋಳಕ್ ಚಾನಲ್ನ ಸಪೋರ್ಟ್ ಮಾಡಿ. ಬಾಯ್.